ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಂಧ್ರ ಪ್ರದೇಶ ಕರ್ನಾಟಕದಿಂದ ಒಂದು ದಾಖಲೆಯನ್ನು ಕಿತ್ಕೊಂಡು ಬಿಟ್ಟಿದೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಏನಾದರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಿದ್ರೆ ಆ ದಾಖಲೆ ನಮ್ಮಲ್ಲೇ ಉಳಿದು ಬಿಡ್ತಾ ಇತ್ತು. ಆಗ ಇದೊಂದು ವಿಷಯದಲ್ಲಿ ಕರ್ನಾಟಕವನ್ನ ಟಚ್ ಮಾಡೋದಕ್ಕೆ ಕೂಡ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ವೇನೋ. ಆದ್ರೆ ಏನು ಮಾಡೋದು, ಇಲ್ಲಿ ಸಿಎಂ ಆಗಿರೋದು ಸಿದ್ದರಾಮಯ್ಯ ಅವರು. ಹೀಗಾಗಿ ನಾವು ಈಗ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗಿ ಬರ್ತಾ ಇದೆ. ಅರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಿಕ್ಕೂ ಡಿ.ಕೆ. ಅವರು ಆಗದೇ ಇರೋದಿಕ್ಕೂ ನಾವು 3ನೇ ಸ್ಥಾನಕ್ಕೆ ತಳ್ಳಲ್ಪಡೋದಿಕ್ಕೂ ಏನ್ರಿ ಸಂಬಂಧ ಅಂತ ಅಂದ್ಕೋತಾ ಇದ್ದೀರಾ? ಮಜಾ ಇರೋದೇ ಅಲ್ಲಿ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಎಲ್ಲ ಅಂಶಗಳು ಉಲ್ಲೇಖಗೊಂಡಿವೆ. ಹಾಗಾದ್ರೆ ಏನದು ವರದಿ? ಇಲ್ಲಿ ಡಿ.ಕೆ. ಶಿವಕುಮಾರ್ ಯಾಕೆ ಬಂದರು, ಸಿದ್ದರಾಮಯ್ಯ ಅವರಿಂದ ಕರ್ನಾಟಕ ಯಾಕೆ 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತು, ಯಾವ ವಿಷಯದಲ್ಲಿ ತಳ್ಳಲ್ಪಡ್ತು, ಬನ್ನಿ ನೋಡೋಣ. ಗೆಳೆಯರೆ, ಈ ದೇಶದಲ್ಲಿ ಅತಿ ದೊಡ್ಡ ಶ್ರೀಮಂತ ರಾಜಕಾರಣಿಗಳನ್ನು ಹೊಂದಿರುವುದು ಕರ್ನಾಟಕ. ನಮ್ಮ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಚಿವ ಎಂ.ಟಿ.ಬಿ. ನಾಗರಾಜ್, ಹಾಲಿ ಎಮ್.ಎಲ್.ಎ. ಪುಟ್ಟಸ್ವಾಮಿ ಗೌಡ, ಪ್ರಿಯಾ ಕೃಷ್ಣ, ಹೀಗೆ ಲಿಸ್ಟ್ ಮಾಡ್ತಾ ಹೋದರೆ ಅದು ಉದ್ದಕ್ಕೆ ಬೆಳೀತಲೇ ಹೋಗುತ್ತೆ. ನಾನಿಲ್ಲಿ 1,000 ಕೋಟಿಯನ್ನು ಮೀರಿರುವ ಕುಬೇರ ಶಾಸಕರ ಬಗ್ಗೆ ಮಾತ್ರ ಹೇಳಿದ್ದೀನಿ ಅಷ್ಟೇ. ಹೀಗೆ ಭಾರತದಲ್ಲಿ ಅತಿ ಶ್ರೀಮಂತ ಶಾಸಕರನ್ನು ಹೊಂದಿರುವ ಕರ್ನಾಟಕ ಈಗ ಶ್ರೀಮಂತ ಮುಖ್ಯಮಂತ್ರಿಗಳ ವಿಷಯದಲ್ಲಿ ತನ್ನ ಸ್ಥಾನವನ್ನು ಕಳ್ಕೊಂಡಿದೆ. ಯಾಕೆಂದ್ರೆ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಬಿಡುಗಡೆ ಮಾಡಿರುವ ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಸಿಕ್ಕಿರೋದು 3ನೇ ಸ್ಥಾನ. ಇಲ್ಲಿ ಮೊದಲ ಸ್ಥಾನವನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕಿತ್ಕೊಂಡಿದ್ದಾರೆ. ಅವರ ಒಟ್ಟು ಆಸ್ತಿ 931 ಕೋಟಿ ಅಂತ ಎ.ಡಿ.ಆರ್ ವರದಿ ಹೇಳ್ತಾ ಇದೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಒಂದು ವೇಳೆ ಡಿ.ಕೆ.ಶಿ ಏನಾದರೂ ಸಿಎಂ ಆಗ್ಬಿಟ್ಟಿದ್ರೆ ಕರ್ನಾಟಕನೇ ಇಲ್ಲಿ ಕೂಡ ನಂಬರ್ 1 ಆಗಿರ್ತಾ ಇತ್ತು ಅಂತ. ಡಿ.ಕೆ. ಶಿವಕುಮಾರ್ ಅವರ ಆಸ್ತಿಯ ಮೊತ್ತ 2023ರ ಲೆಕ್ಕಾಚಾರಗಳ ಪ್ರಕಾರ 1,413 ಕೋಟಿಗೂ ಅಧಿಕ. ಹೀಗಾಗಿ ಇಲ್ಲಿ ಡಿ.ಕೆ.ನೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತಿದ್ದಿದ್ರೆ ಈ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಯನ್ನು ಹೊಂದಿರುವ ಕೀರ್ತಿ ಕಲಶ ಕರ್ನಾಟಕಕ್ಕೆ ಸಿಗ್ತಾ ಇತ್ತು. ಅದರಲ್ಲೂ ಕೃಷಿಯ ಮೂಲಕ ಅತಿ ಹೆಚ್ಚು ಸಂಪತ್ತನ್ನು ಗಳಿಸಿದ ಮುಖ್ಯಮಂತ್ರಿ ಅನ್ನೋ ಖ್ಯಾತಿಗೆ ಕೂಡ ಅವರು ಪಾತ್ರರಾಗ್ತಾ ಇದ್ರು. ಮಿಸ್ ಆಗ್ಬಿಡ್ತು. ಆ ಕಿರೀಟ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿ ಚಂದ್ರಬಾಬು ನಾಯ್ಡು ಅವರ ವಿಷಯಕ್ಕೆ ನಾವು ಬರೋದಾದ್ರೆ, ನಾಯ್ಡು ಅಖಂಡ ಆಂಧ್ರ ಪ್ರದೇಶವನ್ನು 9 ವರ್ಷಗಳ ಕಾಲ ಆಳಿದರು. ಆ ಬಳಿಕ 2014ರಿಂದ 2019ರವರೆಗೆ ವಿಭಜಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದರು ಮತ್ತು ಈಗ ಕಳೆದ 6 ತಿಂಗಳಿಂದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಅಧಿಕಾರದ ಪಡಸಾಲೆಯಲ್ಲಿ ನಾಯ್ಡು ಕಾಣಿಸಿಕೊಂಡು 40 ವರ್ಷಗಳಾಗೋಗಿವೆ. 1980ರ ಹೊತ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಚಂದ್ರಬಾಬು ನಾಯ್ಡು 80ರಿಂದ 82ರವರೆಗೆ ಪಶುಸಂಗೋಪನೆ, ಸಿನಿಮಾಟೋಗ್ರಫಿ, ಟೆಕ್ನಿಕಲ್ ಎಜುಕೇಷನ್ ಹಾಗೂ ಸಣ್ಣ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದರು. ಆ ಬಳಿಕ ಅವರು ತೆಲುಗುದೇಶಂ ಪಕ್ಷವನ್ನು ಸೇರಿದರು. 1994ರಲ್ಲಿ ಎನ್.ಟಿ. ರಾಮಾರಾವ್ ಸಂಪುಟದಲ್ಲಿ ಮಿನಿಸ್ಟರ್ ಕೂಡ ಆದರು. ಅವರು ಎನ್.ಟಿ. ರಾಮಾರಾವ್ ಅವರ ಅಳಿಯ ಕೂಡ. ಹೀಗಾಗಿ ಆ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರು ಅಂತ ಚಂದ್ರಬಾಬು ನಾಯ್ಡು ಅನ್ನಿಸ್ಕೊಂಡಿದ್ದು ಮಾತ್ರ ಅಲ್ಲ, ನಾದೆಂಡ್ಲ ಭಾಸ್ಕರ್ ರಾವ್ ಎನ್.ಟಿ. ರಾಮಾರಾವ್ ಸರ್ಕಾರವನ್ನು ಕೆಡುವಂಥ ಸಂದರ್ಭದಲ್ಲಿ ಶಾಸಕರನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಇಲ್ಲಿನ ರೆಸಾರ್ಟಲ್ಲಿಟ್ಟು ಎನ್.ಟಿ.ಆರ್ ಅವರ ಸರ್ಕಾರವನ್ನು ಉಳಿಸಿದ ಕೀರ್ತಿ ಕೂಡ ಚಂದ್ರಬಾಬು ನಾಯ್ಡು ಅವರಿಗೆ ಸಲ್ಲಬೇಕು. 1995ರ ಸೆಪ್ಟೆಂಬರ್ 1ನೇ ತಾರೀಕು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದರು. ಒಮ್ಮೆ ಕೇಂದ್ರದಲ್ಲಿ ಅತಂತ್ರ ಸರ್ಕಾರ ಏರ್ಪಟ್ಟ ಸಂದರ್ಭದಲ್ಲಿ ಪ್ರಧಾನಿ ಹುದ್ದೆಗೆ ಕೂಡ ನಾಯ್ಡು ಅವರ ಹೆಸರು ಕೇಳಿಬಂತು. ಆದರೆ ಅವರಲ್ಲಿ ಕಿಂಗ್ ಮೇಕರ್ ಆಗಿ ಉಳ್ಕೊಂಡ್ರು. ಈಗಲೂ ಕೂಡ ಕೇಂದ್ರ ಸರ್ಕಾರ ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಬೆಂಬಲದ ಮೇಲೆ ನಡೀತಾ ಇದೆ. ಹೀಗೆ ಸುದೀರ್ಘ ಕಾಲ ರಾಜಕಾರಣವನ್ನು ಮಾಡಿರುವ ಬಾಬು 931 ಕೋಟಿ ರೂಪಾಯಿಗಳ ಸಂಪತ್ತಿನ ಒಡೆಯ. ಅದರಲ್ಲೂ ಮೊನ್ನೆ ಚುನಾವಣೆಗಳು ನಡೆದು ಅವರ ಪಕ್ಷ ಆಂಧ್ರದಲ್ಲಿ ಆರಿಸಿ ಬಂತಲ್ಲ, ಆಗ ಬಾಬು ಕುಟುಂಬದ ಒಡೆತನದ ಕಂಪನಿಗಳೇನಿವೆ ಅವುಗಳ ಷೇರು ಬೆಲೆ ಕೂಡ ಏಕಾಏಕಿ ಏರಿಕೆ ಆಯಿತು. ಹೀಗಾಗಿ ಅವರನ್ನ ಈ ದೇಶದ ಅತಿ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ ಅಂತ ಎ.ಡಿ.ಆರ್ ಘೋಷಿಸಿದೆ. ಇನ್ನು ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು. ಬಿಜೆಪಿ ಪಕ್ಷದ ಈ ಮುಖ್ಯಮಂತ್ರಿ ಈ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು. ಅವ್ರ ತಂದೆ ದೋರ್ಜಿ ಖಂಡು 2007ರಿಂದ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. 2011ರಲ್ಲಿ ದೋರ್ಜಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಡ್ತಾರೆ. ಆನಂತರ ಪೇಮಾ ಖಂಡು ರಾಜ್ಯ ರಾಜಕಾರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟರು. 2011ರಲ್ಲಿ ಅವರು ಉಪಚುನಾವಣೆಯನ್ನು ಗೆದ್ದರು. 2014ರಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಹೀಗಿರುವಾಗಲೇ 2016ರಲ್ಲಿ ಅರುಣಾಚಲದಲ್ಲಿ ರಾಜಕೀಯ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಯಿತು. ಪೇಮಾ ಖಂಡು ತಮ್ಮ 43 ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಪೀಪಲ್ಸ್ ಪಾರ್ಟಿ ಆಫ್ ಅರುಣಾಚಲ ಪ್ರದೇಶವನ್ನು
ಸರ್ಕಾರವನ್ನು ಕಟ್ಟಿದ್ರು. ಹಾಗೆ ಅವರು ಬಿಜೆಪಿಯ ಜೊತೆ ಸೇರಿ ಅಲ್ಲಿನ ಮುಖ್ಯಮಂತ್ರಿ ಕೂಡ ಆದರು. ಅಷ್ಟರಲ್ಲಿ ಪೆಮಾ ಖಂಡು ಮತ್ತವರ ಬೆಂಬಲಿಗರು ಸಂಪೂರ್ಣವಾಗಿ ಬಿಜೆಪಿಯನ್ನು ಸೇರಿ ಆಗಿತ್ತು. 2019ರಲ್ಲಿ ಮತ್ತೆ ಗೆದ್ದು ಬಂದ ಖಂಡು ಅರುಣಾಚಲದ ಮುಖ್ಯಮಂತ್ರಿ ಆದರು. ಈಗಲೂ ಕೂಡ ಅರುಣಾಚಲದ ಮುಖ್ಯಮಂತ್ರಿಯಾಗಿ ಖಂಡುನೇ ಇದ್ದಾರೆ. ಇಂಥ ಪೆಮಾ ಖಂಡು 332 ಕೋಟಿ ರೂಪಾಯಿಗಳಷ್ಟು ಸಂಪತ್ತನ್ನು ಹೊಂದೋದರ ಮೂಲಕ ಭಾರತದ 2ನೇ ಅತಿ ಶ್ರೀಮಂತ ಮುಖ್ಯಮಂತ್ರಿ ಅನ್ನಿಸ್ಕೊಳ್ತಾ ಇದ್ದಾರೆ. ಆದರೆ ಅವ್ರಿಗೊಂದು 180 ಕೋಟಿ ರೂಪಾಯಿಯಷ್ಟು ಸಾಲ ಬೇರೆ ಇದೆಯಂತೆ. ಇಲ್ಲಿ ಚಂದ್ರಬಾಬು ನಾಯ್ಡು ಅವರು ಕೂಡ 10 ಕೋಟಿಯಷ್ಟು ಸಾಲವನ್ನು ಹೊಂದಿದ್ದಾರೆ ಅನ್ನೋದು ಗಮನಾರ್ಹ ಅಂಶ. ಇನ್ನು 3ನೇ ಸ್ಥಾನ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ. ಹಿರಿಯ ಸಮಾಜವಾದಿ, ಹಿಂದುಳಿದ ನಾಯಕ, ಸುಮಾರು 40 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣವನ್ನು ಮಾಡಿಕೊಂಡು ಬಂದು ಕರ್ನಾಟಕದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಈ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರ ಒಟ್ಟು ಘೋಷಿತ ಆಸ್ತಿ 51 ಕೋಟಿ ಅಂತ ADR ಹೇಳ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಕೂಡ 23 ಕೋಟಿ ರೂಪಾಯಿಗಳಷ್ಟು ಸಾಲ ಇದೆಯಂತೆ. ಇಲ್ಲಿ ಮುಖ್ಯಮಂತ್ರಿಗಳಿಗಿಂತ ಅವರ ಸಚಿವ ಸಂಪುಟದ ಉಳಿದ ಮಂತ್ರಿಗಳು 10-20 ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ ಅನ್ನೋದು ಗಮನಾರ್ಹ ಅಂಶ. ಇನ್ನುಳಿದ ಹಾಗೆ 28 ಮುಖ್ಯಮಂತ್ರಿಗಳ ಪೈಕಿ 9 ಮಂದಿ 10ರಿಂದ 50 ಕೋಟಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರಂತೆ. ಹಾಗೆಯೇ ಉಳಿದವರ ಆಸ್ತಿ ಮೌಲ್ಯ 10 ಕೋಟಿಗೂ ಕಡಿಮೆ ಇದೆ ಅಂತ ADRನ ವರದಿ ಹೇಳ್ತಾ ಇದೆ. ಹಾಗೆಯೇ ಭಾರತದಲ್ಲಿರೋ 31 ಮುಖ್ಯಮಂತ್ರಿಗಳಲ್ಲಿ 2 ಮಹಿಳಾ ಮುಖ್ಯಮಂತ್ರಿಗಳಿದ್ದಾರೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಅತಿಶಿ ಮುಖ್ಯಮಂತ್ರಿಯಾಗಿದ್ದರೆ ಪಶ್ಚಿಮ ಬಂಗಾಳವನ್ನು ಮಮತಾ ಬ್ಯಾನರ್ಜಿ ಮುನ್ನಡೆಸ್ತಾ ಇದ್ದಾರೆ. ಇನ್ನು ಭಾರತದಲ್ಲಿರೋ ಮುಖ್ಯಮಂತ್ರಿಗಳ ಪೈಕಿ 13 ಮಂದಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿವೆ. ಹಾಗೆಯೇ 10 ಮಂದಿಯ ಮೇಲೆ ಗುರುತರ ಆರೋಪಗಳಿವೆ. ಅಂದರೆ ಅಪಹರಣ, ಕೊಲೆ ಯತ್ನ, ಲಂಚಬಾಕತನ ಹಾಗೂ ದ್ವೇಷಪೂರಿತ ಭಾಷಣಗಳ ಆರೋಪಗಳನ್ನು ಹೊತ್ತ ಮುಖ್ಯಮಂತ್ರಿಗಳಿದ್ದಾರೆ. ಇನ್ನಿವರ ವಿದ್ಯಾಭ್ಯಾಸವನ್ನು ನೋಡಿದರೆ 31 ಮುಖ್ಯಮಂತ್ರಿಗಳ ಪೈಕಿ 10 ಮಂದಿ ಪದವಿ ಶಿಕ್ಷಣ ಹಾಗೂ ಅದಕ್ಕಿಂತ ಹೆಚ್ಚಿನ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಇನ್ನುಳಿದವರ ಕಥೆ ನಿಮಗೆ ಗೊತ್ತಿದೆ. ಇನ್ನು ಭಾರತದಲ್ಲಿರೋ ಮುಖ್ಯಮಂತ್ರಿಗಳ ಪೈಕಿ 71ರಿಂದ 80ರ ನಡುವಿನ ವಯಸ್ಸಿನವರು 6 ಮಂದಿ ಇದ್ದಾರೆ. ಅವರಲ್ಲಿ 5 ಜನ ದಕ್ಷಿಣ ಭಾರತದಲ್ಲೇ ಇದ್ದಾರೆ. ಚಂದ್ರಬಾಬು ನಾಯ್ಡು, MK ಸ್ಟಾಲಿನ್, ಪಿಣರಾಯಿ ವಿಜಯನ್, ಸಿದ್ದರಾಮಯ್ಯ ಹಾಗೂ ಪುದುಚೇರಿಯ ಮುಖ್ಯಮಂತ್ರಿ N ರಂಗಸ್ವಾಮಿ ಇವರೆಲ್ಲ 71ರಿಂದ 80ರ ನಡುವಿನ ವಯಸ್ಸಿನವರು. ಹಾಗೆ ನಿತೀಶ್ ಕುಮಾರ್ ಅವರಿಗೆ ಕೂಡ ವಯಸ್ಸು 73 ದಾಟಿದೆ. ಇನ್ನುಳಿದ ಹಾಗೆ 50ರಿಂದ 60ರ ನಡುವಿನ ವಯಸ್ಸಿನ 12 ಮುಖ್ಯಮಂತ್ರಿಗಳು ಈ ದೇಶದಲ್ಲಿದ್ದಾರೆ. ಅಲ್ಲ, ಇಲ್ಲಿ ಶ್ರೀಮಂತರ ಬಗ್ಗೆ ಮಾತ್ರ ಹೇಳಿದ್ರೆ ಸಾಕ? ಕಡಿಮೆ ದುಡಿದ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಲ್ವಾ ಗೆಳೆಯರೇ? ಕಡಿಮೆ ಆಸ್ತಿಯನ್ನು ಹೊಂದಿರುವ 3 ಮುಖ್ಯಮಂತ್ರಿಗಳ ಪೈಕಿ 3ನೇ ಸ್ಥಾನದಲ್ಲಿ ನಮಗೆ ಕಾಣಿಸೋದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಅವರ ಬಳಿ 1,18 ಲಕ್ಷ ರೂಪಾಯಿಗಳಷ್ಟು ಆಸ್ತಿ ಮಾತ್ರ ಇದೆಯಂತೆ. ಅದರಲ್ಲೂ 31,80,766 ರೂಪಾಯಿಗಳಷ್ಟು ಮೂವಬಲ್ ಪ್ರಾಪರ್ಟಿ ಇದ್ದರೆ ಇನ್ನುಳಿದ 86,95,000ದಷ್ಟು ಇಮ್ಮೂವಬಲ್ ಪ್ರಾಪರ್ಟಿ ವಿಜಯನ್ ಅವರ ಬಳಿ ಇದೆ ಅಂತ ಹೇಳಲಾಗ್ತಾ ಇದೆ. ಅವರು ತಮ್ಮ ವಾರ್ಷಿಕ ಆದಾಯ 2,87,860 ರೂಪಾಯಿಗಳು ಅಂತ ಘೋಷಿಸಿಕೊಂಡಿರೋದಾಗಿ ADRನ ವರದಿ ಹೇಳ್ತಾ ಇದೆ. ಇನ್ನು ಈ ಪಟ್ಟಿಯಲ್ಲಿ ಅಂದರೆ ಕಡಿಮೆ ಆಸ್ತಿಪಾಸ್ತಿಗಳನ್ನು ಹೊಂದಿರುವವರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋ ವ್ಯಕ್ತಿಯನ್ನು ನೋಡಿದರೆ ನಿಜಕ್ಕೂ ಅಚ್ಚರಿ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಅವರು ಇಡೀ ಖಾನ್ದಾನು ರಾಜಕೀಯ ಮಾಡ್ತಾಯಿತ್ತು. ಅವರ ಅಪ್ಪ, ಅವ್ರ ತಾತ ಎಲ್ಲ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ ತಾತ ಅಂತೂ ಪ್ರಧಾನಿ ಪಟ್ಟವನ್ನು ಕೂಡ ಅಲಂಕರಿಸಿದ್ರು. ಅವರದ್ದೇ ಒಂದು ಖಾಸಗಿ ರಾಜಕೀಯ ಪಕ್ಷ ಇದೆ. ಅದು ಸಾಕಷ್ಟು ವರ್ಷಗಳ ಕಾಲ ಒಂದು ರಾಜ್ಯವನ್ನು ಆಳ್ತಲೇ ಬರ್ತಾ ಇದೆ. ಹೀಗಿದ್ರೂ ಕೂಡ ಅವರು ಕೇವಲ 55,24,000 ಆಸ್ತಿಯನ್ನು ಹೊಂದಿದ್ದಾರಂತೆ. ಅಚ್ಚರಿ ಆಗುತ್ತೆ ಅಲ್ವಾ? ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿರುವ ಒಮರ್ ಅಬ್ದುಲ್ಲಾ. ಅವ್ರ ತಾತ ಶೇಖ್ ಅಬ್ದುಲ್ಲಾ ಕಾಶ್ಮೀರದ ಪ್ರಧಾನಿಯಾಗಿದ್ದರು. ಇನ್ನು ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಕಾಶ್ಮೀರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು, ಕೇಂದ್ರದಲ್ಲಿ ಸಚಿವರಾಗಿದ್ದರು. ಈಗ ಕೂಡ ಅವರು MP ಆಗಿದ್ದಾರೆ. ಇನ್ನು ಒಮರ್ ಅತಿ ಚಿಕ್ಕ ವಯಸ್ಸಿಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಆಡಳಿತವನ್ನು ನಡೆಸಿದರು. ಇಷ್ಟಾದರೂ ಪಾಪ ಅವರ ಆಸ್ತಿ 55 ಲಕ್ಷ ಮಾತ್ರ. ನಂಬೋದು ಬಿಡೋದು ನಿಮಗೂ ಬಿಟ್ಟಿದ್ದು. ಯಾಕೆಂದ್ರೆ ಇದು ಅವರು ಚುನಾವಣಾ ಸಂದರ್ಭದಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸ್ತಾರಲ್ಲ, ಅದರ ಆಧಾರದ ಮೇಲೆ ADR ಹೇಳ್ತಾ ಇರೋ ಮಾಹಿತಿನೇ ಹೊರತು ಇಲ್ಲಿ ಬೇನಾಮಿ ಆಸ್ತಿಗಳೆಷ್ಟು, ಬೇರೆ ಬೇರೆಯವರ ಹೆಸರಲ್ಲೇನಾದರೂ ಇದೆಯಾ, ಇದ್ದು ನಮಗೆ ಗೊತ್ತಾಗದ ಹಾಗೇನಾದರೂ ಇದೆಯಾ, ಈ ಥರದ ಯಾವ ಮಾಹಿತಿಯನ್ನು ADR ಕೊಡ್ತಾ ಇಲ್ಲ. ಸೊ ನಾನು ಕೂಡ ಇದರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಉಳಿದದ್ದನ್ನು ನಿಮಗೆ ಬಿಟ್ಟು ಬಿಡ್ತೀನಿ. ಇನ್ನು ಈ ದೇಶದಲ್ಲಿರೋ 31 ಮುಖ್ಯಮಂತ್ರಿಗಳ ಪೈಕಿ ಅತಿ ಕಡಿಮೆ ಆಸ್ತಿಯನ್ನ ಹೊಂದಿರುವವರ ಪಟ್ಟಿಯಲ್ಲಿ
ಅಗ್ರಸ್ಥಾನದಲ್ಲಿ ನಮಗೆ ಕಾಣುವುದು ಸಿಂಪಲ್ ಸಿಎಂ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ. ಗೆಳೆಯರೆ, ಇದು ಕೂಡ ಸಾಕಷ್ಟು ಜನರಿಗೆ ಅಚ್ಚರಿ ಅಂತ ಅನ್ನಿಸಬಹುದು. ಮಮತಾ ಬ್ಯಾನರ್ಜಿ ಅವರು ಕೂಡ ಸಾಕಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ಪಳಗಿದವರು. ಸತತ 3ನೇ ಬಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೂ ಮೊದಲು ಕೇಂದ್ರ ಸಚಿವೆ ಆಗಿದ್ದರು. 2011ರಲ್ಲಿ ಅವರು ತಮ್ಮ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅವತ್ತಿನ ಕಮ್ಯುನಿಸ್ಟ್ ಸರ್ಕಾರವನ್ನು ಕಿತ್ತೊಗೆದು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದವರು. ಸತತ 34 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿದ್ದ ಕಮ್ಯುನಿಸ್ಟ್ ಪಕ್ಷವನ್ನ ಕಿತ್ತೆಸೆದು ಮಮತಾ ಅಲ್ಲಿ ಅಧಿಕಾರವನ್ನ ತಮ್ಮ ಕೈಗೆ ತಗೊಂಡ್ರು. ಅದಾದ ನಂತರ ಅವರು ರಾಜಕೀಯವಾಗಿ ಹಿಂತಿರುಗಿ ನೋಡಲೇ ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಅವರನ್ನ ಇಂಡಿ ಕೂಟದ ಮುಖ್ಯಸ್ಥೆಯನ್ನಾಗಿ ನೇಮಕ ಮಾಡಬೇಕು ಅನ್ನೋ ಒತ್ತಾಯಗಳು ಕೂಡ ಶುರುವಾಗಿವೆ. ಪಾಪ ರಾಹುಲ್ ಗಾಂಧಿ ಅವರ ಸ್ಥಾನದ ಮೇಲೆ ಇವರು ನೇರವಾಗಿ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಇಂಥ ಮಮತಾ ಬ್ಯಾನರ್ಜಿ ಅವರ ಆಸ್ತಿ ಎಷ್ಟು ಗೊತ್ತಾ? ಕೇವಲ 15,47,000 ರೂಪಾಯಿಗಳು. ಇಡೀ ಭಾರತದಲ್ಲೇ ಅತಿ ಕಡಿಮೆ ಆಸ್ತಿಯನ್ನು ಹೊಂದಿರುವ ಮುಖ್ಯಮಂತ್ರಿ ಅಂದರೆ ಅದು ಮಮತಾ ಬ್ಯಾನರ್ಜಿ. ಅಲ್ಲ, ಇದನ್ನು ನಂಬೋದಕ್ಕಾದ್ರೂ ಆಗತ್ತೇನ್ರಿ? ನಮ್ಮಲ್ಲಿ PDOಗಳು ಕಾನ್ಸ್ಟೇಬಲ್ಗಳು ಇದಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿರ್ತಾರೆ. ಇನ್ನು ಒಂದು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕು, ಅವ್ರ ಬಳಿ ಕೋಟಿ ಕೋಟಿ ಹಣ ಇರುತ್ತೆ ಅನ್ನೋ ಕಾಲದಲ್ಲಿ ಸತತವಾಗಿ 3ನೇ ಬಾರಿ ಮುಖ್ಯಮಂತ್ರಿ ಆಗಿರುವ, ಒಂದು ಪಕ್ಷದ ಅಧಿನಾಯಕಿ ಕೂಡ ಆಗಿರುವ ಮಮತಾ ಅವ್ರ ಬಳಿ ಬರೀ 15 ಲಕ್ಷ ಆಸ್ತಿ ಅಂದರೆ ನಂಬೋದಕ್ಕೆ ನಿಮಗೆ ಕಷ್ಟ ಆಗಬಹುದು. ಆದರೆ ಇಂಥದ್ದೊಂದು ವರದಿಯನ್ನು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತೂ ಕೊಡ್ತಾ ಇದೆ. ಇಲ್ಲಿ ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ, ಕಾಣದೇ ಇರೋದೆಲ್ಲ ಸುಳ್ಳಲ್ಲ, ನಮಗೆ ಗೊತ್ತಾಗಿದ್ದೇ ನಿಜ ಅಲ್ಲ, ಅವರು ಹೇಳಿದ್ದನ್ನು ನಾವು ನಂಬಬೇಕಿಲ್ಲ ಅನ್ನೋ ವೇದಾಂತವನ್ನು ನೀವು ಹೇಳಿದರೆ ಅದು ನಿಮಗೂ ಬಿಟ್ಟಿದ್ದಪ್ಪ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನು ಇಲ್ಲಿ ಒಂದಷ್ಟು ಮುಖ್ಯಮಂತ್ರಿಗಳ ನೆಟ್ವರ್ತ್ ಬಗ್ಗೆ ಹೇಳದೆ ಹೋದರೆ ನಿಮ್ಮ ಕುತೂಹಲ ತಣಿಯೋದಿಲ್ಲ. ಹೀಗಾಗಿನೇ ಕೆಲ ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಈಗ ಮೋದಿಯವರನ್ನು ಬಿಟ್ಟರೆ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಕಾರಣ ಆಗ್ತಾ ಇರೋದು, ಅತ್ಯಂತ ವರ್ಚಸ್ವಿ ಅನ್ನಿಸ್ಕೊಳ್ತಾ ಇರೋದು, ಮುಂದಿನ ಪ್ರಧಾನಿ ಅಂತಲೇ ಬಿಂಬಿತರಾಗ್ತಾ ಇರೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಅವರ ಒಟ್ಟು ಆಸ್ತಿ 1,94,94,054 ರೂಪಾಯಿಗಳು. ಒನ್ಸೆಗೆ ಇನ್ನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಕೂಡ ಯೋಗಿ ಆದಿತ್ಯನಾಥ್ ಅವರು 2022ರಲ್ಲಿ ಸಲ್ಲಿಕೆ ಮಾಡಿರುವ ಅಫಿಡವಿಟ್ಟಲ್ಲಿ ಅವರೇ ಉಲ್ಲೇಖಿಸಿರುವ ಮಾಹಿತಿ. ಇನ್ನು ನಮ್ಮ ಪಕ್ಕದ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋ ಕುತೂಹಲ ನಿಮಗಿದ್ದೇ ಇರುತ್ತೆ. ಯಾಕೆಂದರೆ ಅವರ ಮನೆತನ ಕೂಡ ರಾಜಕಾರಣದಿಂದಲೇ ಎದ್ದು ಬಂದಿರೋದು. ಅವರು ಒಂದು ಪ್ರಾದೇಶಿಕ ಪಕ್ಷವನ್ನು ನಡೆಸ್ತಾರೆ. ಅವರ ಪಕ್ಷದ ಒಂದಷ್ಟು ಸಚಿವರು ಭ್ರಷ್ಟಾಚಾರ, ED, CBI ಹೀಗೆ ನಾನಾ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದಾರೆ. ಹೀಗಾಗಿ ಸ್ಟಾಲಿನ್ ಅವರ ಆಸ್ತಿ ಬಗ್ಗೆ ಕೂಡ ನಿಮಗೊಂದು ಕುತೂಹಲ ಇದ್ದೇ ಇರುತ್ತೆ. ಗೆಳೆಯರೆ, ಸ್ಟಾಲಿನ್ ಅವರ ಒಟ್ಟು ಆಸ್ತಿ 8.8 ಕೋಟಿ ಅಂತ ADRನ ವರದಿ ಹೇಳ್ತಾ ಇದೆ. ಇನ್ನು ಆಗಾಗ ಬ್ರಿಡ್ಜ್ಗಳು ಬಿದ್ದು ಹೋಗೋ ಬಿಹಾರ ಇದೆಯಲ್ಲ, ಅದರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಒಟ್ಟು ಆಸ್ತಿ ಬರೀ 1,64,00,000 ಮಾತ್ರ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ 13 ಕೋಟಿಗೂ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರಂತೆ. ಸೊ ದೇಶದಲ್ಲಿ ಶ್ರೀಮಂತ ರಾಜಕಾರಣಿಗಳಷ್ಟೇ ಅಲ್ಲದೆ ಶ್ರೀಮಂತ ಮುಖ್ಯಮಂತ್ರಿಗಳು ಇದ್ದಾರೆ. ಹಾಗೇನೆ ಒಬ್ಬ ಸರ್ಕಾರಿ ನೌಕರನಿಗಿಂತಲೂ ಕಡಿಮೆ ಆಸ್ತಿಯನ್ನು ಹೊಂದಿರುವ ಮುಖ್ಯಮಂತ್ರಿಗಳನ್ನು ಕೂಡ ನಾವು ಈ ADR ಪಟ್ಟಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಗೆಳೆಯರೆ, ಭಾರತದಲ್ಲಿನ 31 ಮುಖ್ಯಮಂತ್ರಿಗಳ ಪೈಕಿ ಯಾರು ಶ್ರೀಮಂತರು, ಯಾರು ಕಡುಬಡವರು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.